ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇಷ್ಟು ಜನಕ್ಕೆ ಇವತ್ತು ಬಿಗ್ ಬಾಸು ಜಗಳ ಆಗಲಿ ಅಂತಲೇ ಗಿಲ್ಲಿ ಅವರಿಗೆ ಗೆಸ್ಟ್ಗಳನ್ನ ರೋಸ್ಟ್ ಮಾಡೋದಕ್ಕೆ ಹೇಳಿದರು ಅಂತ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ಇವತ್ತಿನ ಪ್ರೋಮೋ ನೋಡಿದರೆ ಏನು ಅನ್ನಿಸ್ತಾ ಇದೆ ಅಂದರೆ, ಆ್ಯಸ್ ಪರ್ ಬಿಗ್ ಬಾಸ್ ಇನ್ಸ್ಟ್ರಕ್ಷನ್ನು ವ್ಯವಸ್ಥಾಪಕರು ಇವತ್ತು ಒಂದು ಮನೋರಂಜನಾ ಪ್ರೋಗ್ರಾಮ್ನ ಆಯೋಜನೆ ಮಾಡಿದ್ದಾರೆ. ಅದರಲ್ಲಿ ಹುಡುಗಿಯರೆಲ್ಲ ಸೇರಿಕೊಂಡು ಗ್ರೂಪ್ ಡ್ಯಾನ್ಸ್ ಮಾಡಿದ್ದಾರೆ. ತುಂಬ ಚೆನ್ನಾಗೇ ಮಾಡ್ತಾಯಿದ್ದಾರೆ. ಹಾಗೆ ಹುಡುಗರೆಲ್ಲರೂ ಪೋಲ್ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಚೆನ್ನಾಗೇ ಅನ್ನಿಸ್ತಿದೆ ನನಗೆ. ಅದರಲ್ಲಿ ಗಿಲ್ಲಿ ಅವ್ರದ್ದು ಡ್ಯಾನ್ಸ್ ಅಂತೂ, ಗಿಲ್ಲಿದು ಮತ್ತು ರಘು ಅವ್ರದ್ದು ಡ್ಯಾನ್ಸ್ ಭಾಳ ಇಷ್ಟ ಆಯಿತು. ರಘು ಅಣ್ಣ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ಡ್ಯಾನ್ಸ್ ಮಾಡ್ತಾ. ಅವ್ರನ್ನ ನೋಡೋಕೆ ಒಂಥರ ಕ್ಯೂಟ್ ಟೆಡಿಬೇರ್ ಥರ ಅನ್ನಿಸ್ತಾರೆ. ನಂಗೆ ಇಷ್ಟ ಆಯಿತು. ಸೂರಜು, ಧನು ಅವರೆಲ್ಲರೂ ಹಾಗೆ ಪೋಲ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಗಿಲ್ಲಿ ಸಹ ಹಾಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ರಘು ಅಣ್ಣ ಮೋಕ್ಷಿತನ ಎತ್ಕೊಂಡೆಲ್ಲ ಡ್ಯಾನ್ಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಅವ್ರ ಸ್ಮೆಲ್ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ಹಾಗೆ ಮಾಳು ಅಣ್ಣ ಅವರು ಅಷ್ಟೇ ಸಾಂಗ್ ಏನದು ಟಮಟೆ ಸಾಂಗಿಗೆ ಡ್ಯಾನ್ಸ್ ಮಾಡಬೇಕು ಹಾಡ್ಕೊಂಡು ಅಂತ ಏನು ಹೇಳಿದರು ಬಿಗ್ ಬಾಸು, ಅದ್ರ ತಕ್ಕಂಗೆ ಅವರು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅದಾದಮೇಲೆ ಏನಾಗಿದೆ ಅಂದರೆ, ಆ್ಯಸ್ ಪರ್ ಏನು ಬಿಗ್ ಬಾಸ್ ಇನ್ಸ್ಟ್ರಕ್ಷನ್ನು, ಗಿಲ್ಲಿ ಮತ್ತು ಅಶ್ವಿನಿ ಅವರು ಬಂದಿರೋ ಗೆಸ್ಟ್ಗಳನ್ನ ರೋಸ್ಟ್ ಮಾಡಬೇಕು. ಅದು ಏನು ಸರ್ಟೈನ್ ಲೆವೆಲ್ವರೆಗೂ ರೋಸ್ಟ್ ಮಾಡಬೇಕು, ಅದು ಮಿತಿ ಮೀರಿ ಮಾಡಬಾರ್ದು ಅಂತ ಇನ್ಸ್ಟ್ರಕ್ಟ್ ಮಾಡಿದರು ಬಿಗ್ ಬಾಸು. ಅದೇ ಪ್ರಕಾರ ಗಿಲ್ಲಿ ಮತ್ತು ಅಶ್ವಿನಿ ಮೇಡಮ್ ಅವರು ರೋಸ್ಟ್ ಮಾಡೋಕ್ಕೆ ನಿಂತಿದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ, ಗಿಲ್ಲಿ ಅವರ ಮಾತು ಗೆಸ್ಟ್ಗಳಿಗೆ ತುಂಬ ಕೋಪ ಬಡಿಸ್ಬಿಟ್ಟಿದೆ. ರಜತ್ ಅಂತೂ ಹುರ್ಕೊಬಿಟ್ಟಿದ್ದಾರೆ ಅಂತ ಅಂದರೂ ತಪ್ಪಾಗೋದಿಲ್ಲ. ಯಾರಿಗೆ ತಾನೇ ಉರಿಯಲ್ಲ ಹೇಳಿ. ಗಿಲ್ಲಿಯವರು ಇಲ್ಲ ಅಂದರೂ ಉರಿಸ್ತಾರೆ. ಅದರಲ್ಲಿ ಈ ಥರದ್ದೊಂದು ವೇದಿಕೆ ಕೊಟ್ಬಿಟ್ಟು ನೀನು ಅವ್ರನ್ನ ಉರಿಸ್ಬೇಕು ಅಂತ ಹೇಳಿದರೆ ಬಿಡ್ತಾರಾ? ಇನ್ನೂ ಸಖತ್ತಾಗಿ ಉರಿಸಿದ್ರು. ಬಟ್ ನನಗೆ ಒಂದು ಕಡೆ ಏನು ಅನ್ನಿಸ್ತು ಅಂದರೆ, ಗಿಲ್ಲಿ ರೋಸ್ಟ್ ಮಾಡಿದ್ದು ತಪ್ಪಲ್ಲ, ಬಟ್ ಇನ್ನೂ ಬೇರೆ ಥರ ರೋಸ್ಟ್ ಮಾಡ್ಬೋದಿತ್ತು. ಆದರೆ ಬಂದ್ರಿ ತಿಂದ್ರಿ ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದ್ದು ಸ್ವಲ್ಪ ತಪ್ಪು. ಅದನ್ನು ಹೊರತುಪಡಿಸಿ ಏನಂತ ಹೇಳಿದರು ಗಿಲ್ಲಿ ಏನಂತ ಹೇಳಿದ್ದಾರೆ ಅಂದರೆ, ಪ್ರಮೋದಲ್ಲಿ ವಾವ್ ಅನ್ನೋ ಥರ ಯಾರಾದರೂ ಬರ್ತಾರೆ ಅಂದ್ಕೊಂಡ್ವಿ, ಆದರೆ ವ್ಯಾಥೋ ಅನ್ನೋ ಥರ ಆಗೋಯ್ತು, ಅಂಥವ್ರು ಬಂದುಬಿಟ್ರು ಅನ್ನೋ ಥರ ಹೇಳ್ತಾರೆ. 5 ಜನ ನೆಂಟರು ಬಂದರು, ತಿಂದ ಮೇಲೂ ದೌಲತ್ತು. ತಿನ್ನೋಕ್ಕೆ ತಿನ್ನೋಕೆ ಬಂದವರು ಅವರಿಗೆ ಅಷ್ಟು ಇರುವಾಗ ತಂದಾಕೋ ನಮಗೆಷ್ಟು ಇರಬೇಕು ಅಂತ ಹೇಳ್ತಾರೆ. ಇದಕ್ಕೆ ಅಲ್ಲಿರೋರೆಲ್ಲ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಗಿಲ್ಲಿಯವ್ರ ರೋಸ್ಟ್ನ ನೋಡಿಬಿಟ್ಟು. ಬಟ್ ರೋಸ್ಟ್ ಮಾಡ್ಕೊತಿರೋರ ಸಿಚುವೇಶನ್ನು ತುಂಬ ವರ್ಸ್ಟಾಗಿತ್ತು. ಅಂದರೆ ಯಾಕಂದರೆ ನೋಡಿ, ಅವರು ಒಬ್ಬೊಬ್ಬರು ರಿಯಾಕ್ಷನ್ ನೋಡಿ, ಈಗ ಕರೆದು ಅವಮಾನ ಮಾಡ್ದಂಗೆ ಆಯಿತು. ಇವರು ಹೋಗಿದ್ದಾರೆ, ಇವ್ರನ್ನ ಅವಮಾನ ಮಾಡ್ದಂಗೆ ಲಿಟ್ರಲಿ. ಬಟ್ ಏನು ಮಾಡೋಕ್ಕಾಗಲ್ಲ, ಗಿಲ್ಲಿಗೆ ಆ ಟಾಸ್ಕ್ ಕೊಟ್ಟಿದ್ದಾರೆ, ನೀವು ರೋಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ, ಮಾಡ್ತಾ ಇದ್ದಾರೆ. ಬಟ್ ಅದೇ ಈ ತಿನ್ನೋದು ಅದೆಲ್ಲ ಬಿಟ್ಬಿಟ್ಟು ಬೇರೆ ಥರ ಮಾತಾಡಬೇಕಾಗಿತ್ತು. ಒಂದು ಕಡೆ ನೋಡಿದರೆ ಗಿಲ್ಲಿ ಮಾತಾಡಿದ್ದು ಸರಿ ಇರ್ಬೋದು, ಯಾಕಂದರೆ ಇವರು ಹಾಗೆ ಕೊಟ್ಲೆ ಕೊಟ್ಟಿದ್ದಾರೆ. ಗಿಲ್ಲಿನ ಮೊಣಕಾಲಲ್ಲಿ ಕೂಡಿಸಿದ್ದು, ಶೂಸ್ ತೆಗೆದು ಒಂದೇ ಶೂಸಲ್ಲಿ ಇರು ಅಂತ ಹೇಳಿದ್ದು, ಗಿಲ್ಲಿನ ಇವರು ತುಂಬ ಪ್ರವೋಕ್ ಮಾಡಿದರು. ಹಾಗೆ ಗಿಲ್ಲಿನೂ ಸಹ ತುಂಬ ಪ್ರವೋಕ್ ಮಾಡಿದರು, ಇರಿಟೇಟ್ ಮಾಡಿದ್ದಾರೆ. ಇದೆಲ್ಲ ಮಾತಾಡಿದ ಮೇಲೆ ರಜತ್ಗೆ ಪಿತಾನೆತ್ತಿಗೆದ್ಬಿಟ್ಟು ಬಂದುಬಿಟ್ಟು, ಅಲ್ಲ ಏನು ಮಾತಾಡ್ತಾ ಇದೆಯಾ ಗಿಲ್ಲಿ ನೀನು, ಮಾತಾಡಬೇಕು ಅಂತ ಏನೇನೋ ಮಾತಾಡಬಾರ್ದು ಅಂತ ಅಂದಾಗ ಗಿಲ್ಲಿ ಅಲ್ಲ ಸರ್ ಹೇಳಿದ್ದು ಸಾರಿ ಅನ್ನೋ ಥರ ಏನೋ ಹೇಳ್ತಾರೆ. ಆವಾಗ ರಜತ್ತು, ಅಲ್ಲ ಒಳ್ಳೆ ಮೂಮೆಂಟ್ನ ಯಾಕೆ ಈ ಥರ ಹಾಳು ಮಾಡ್ತಾ ಇದೆಯಾ, ಒಳ್ಳೆ ಮೂಮೆಂಟ್ನ ಈ ಥರ ಎಲ್ಲ ಮಾತಾಡಿ ಏನಕ್ಕೆ ಹಾಳು ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಎಲ್ಲದಕ್ಕೂ ಒಂದು ತಾಳ್ಮೆ ಇದೆ ಗಿಲ್ಲಿ. ಇರಿಟೇಟ್ ಮಾಡ್ತಾ ಇದೆಯಾ ಸುಮ್ಮನೆ, ಎಲ್ಲದಕ್ಕೂ ಒಂದು ತಾಳ್ಮೆ ಅಂತ ಇದ್ದರೂ ನೀನು ಇರಿಟೇಟ್ ಮಾಡ್ತಾ ಇದೆಯಾ? ಮನುಷ್ಯನ ಜಾತಿಗೆ ಸೇರಿದವರು ಒಂದು ಸಲ ಹೇಳಿದರೆ ಅರ್ಥ ಮಾಡ್ಕೊತಾರೆ ಅಂತ ಹೇಳಿದ್ದು ತಪ್ಪು. ಹೌದು, ಪ್ರವೋಕ್ ಆಗ್ತಾರೆ, ಹಂಗಂತ ಇವರು ತಾಳ್ಮೆ ಕಳ್ಕೊಂಡು ಹಾಗೆಲ್ಲ ಮಾತಾಡಬಾರ್ದಿತ್ತು ಯಾರು ರಜತ್ತು. ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಗಿಲ್ಲಿ ಮಾಡೋದನ್ನೆಲ್ಲ ಎಲ್ಲರೂ ಸಹಿಸ್ಕೊತಾರೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ನಾವು ಗಿಲ್ಲಿ ಸಪೋರ್ಟ್ ಮಾಡ್ತೀವಿ ಅಂತ, ಗಿಲ್ಲಿ ಮಾಡಿದ್ದೇ ಕರೆಕ್ಟು ಅಂತ ಎಲ್ಲ ಟೈಮಲ್ಲೂ ಹೇಳೋಕ್ಕಾಗಲ್ಲ. ಹಾಗೆ ಗೆಸ್ಟ್ಗಳು ಮಾಡಿದ್ದು ಕರೆಕ್ಟು ಅಂತ ನಾನು ಹೇಳ್ತಿಲ್ಲ. ಇಲ್ಲಿಗೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅನ್ನಂಗೆ ಇಬ್ಬರು ಪ್ರಚೋದನೆ ಮಾಡಿದ್ದಾರೆ, ಇಬ್ಬರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ಹಾಗೆ ಅನ್ನಿಸ್ತು, ಗಿಲ್ಲಿದೇ ತಪ್ಪು
ಗೆಸ್ಟ್ಗಳದ್ದೇ ತಪ್ಪು ಅಂತ ನಾನು ಹೇಳೋದಿಲ್ಲ. ಗಿಲ್ಲಿ ಇಲ್ಲ ಅಂದರೂ ಅತಿಯಾಗೆ ಮಾಡ್ತಾರೆ ಒಂದೊಂದು ಸಲ. ಬಟ್ ಈ ಥರ ಒಂದು ಟಾಸ್ಕ್ ಕೊಟ್ಟಾಗ ಅವರು ಕಂಟ್ರೋಲ್ ಸ್ವಲ್ಪ ಮೀರಿನೇ ಮಾಡಿದ್ದಾರೆ ಅಂತ ನನಗನ್ನಿಸ್ತು. ಬಂದವ್ರನ್ನ ನೀವೇನಕ್ಕೆ ಬಂದ್ರಿ, ನೀವು ಬರೋಕ್ಕೆ ತಿನ್ನಕ್ಕೆ ಬಂದ್ರಿ, ದೌಲತ್ ತೋರಿಸ್ತಿದ್ದೀರಾ ಅಂತಂದರೆ ಯಾರಿಗಾದರೂ ಸಿಟ್ಟು ಬಂದೇ ಬರುತ್ತೆ. ಹಾಗಂತ ಸಿಟ್ಟು ಬಂತು ಅಂದ್ಬಿಟ್ಟು ಮನುಷ್ಯನ ಜಾತಿ ಗುಡ್ತೋನಾದರೆ ಈ ಥರ ಎಲ್ಲ ಮಾತಾಡೋದು ತಪ್ಪು. ನಿಮ್ಗೇನು ಅನ್ನಿಸ್ತು ಫ್ರೆಂಡ್ಸ್? ಪ್ಲೀಸ್ ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.